ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಹಾಮಾನವತಾವಾದಿ, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆಬರು ಐವರು ಮಾನಿಸರು, ಬಂಡಿಯ ಹೊಡೆಬರು ಐವರು ಮಾನಿಸರು. ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ, ಬಂಡಿಯ ಹೊಡೆಬರು ಐವರು ಮಾನಿಸರು. ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ, ಇದರಿಚ್ಛೆಯ ನರಿದು ಹೊಡೆಯದಿದ್ದಡೆ, ಇದರಿಚ್ಛೆಯ ನರಿದು ಹೊಡೆಯದಿದ್ದಡೆ. ಅದರಚ್ಚು ಮುರಿಯಿತ್ತು ಗುಹೇಶ್ವರ, ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಇದು ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭುದೇವರ ಒಂದು ಅದ್ಭುತವಾದ ವಚನ. ಇದನ್ನ ಅವರು ನಮ್ಮ ದೇಹದ ಹೋಲಿಕೆ ಮಾಡಿ ಹೇಳ್ತಾರೆ. ನಮ್ಮ ದೇಹವನ್ನ ಒಂದು ಬಂಡಿಗೆ, ಬಂಡಿ ಚಕ್ಡಿ ಅಂತ ಹೇಳ್ತೀವಲ್ಲ, ಅದಕ್ಕೆ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಅಂದ್ರೆ ನಮ್ಮ ದೇಹವನ್ನ ಹೇಗೆ, ನಮ್ಮ ದೇಹದಲ್ಲಿ ಏನೇನು ಅವಯವಗಳಿರ್ತಾವು, ನಮ್ಮ ದೇಹವನ್ನ ಯಾವ್ಯಾವು ನಡೆಸ್ತಿರ್ತಾವು. ಮುಖ್ಯವಾಗಿ ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ. ಆದ್ರೆ ಈ ವಚನದಲ್ಲಿ ಅಲ್ಲಮ ಪ್ರಭುಗಳು ಹೇಳೋದು, ನಮ್ಮ ದೇಹವನ್ನ ಬಂಡಿಗೆ ಹೋಲಿಸ್ತಾರೆ. ಈ ಬಂಡಿಯನ್ನ ಐವರು ಮಾನಿಸರು. ಈಗ ನಾವು ಸಾಮಾನ್ಯವಾಗಿ ಚಕ್ಕಡಿನ ಎರಡೆತ್ತು ಹೂಡಿ ಓಡಿಸ್ತೀವಿ ನಾವು ಅಲ್ವಾ. ಈ ದೇಹವನ್ನೇ ನಾವೊಂದು ಅಲ್ಲಮ ಪ್ರಭುಗಳು ಬಂಡಿಗೆ ಹೋಲಿಕೆ ಮಾಡ್ತಾರೆ. ಈ ದೇಹಕ್ಕೆ ನಮ್ಮ ಕಾಲುಗಳಿದಾವಲ್ಲ, ಅವೆರಡು ಗಾಲಿಗಳಂತ ಹೇಳ್ತಾರೆ. ದೇಹವೆಂಬುದು ತುಂಬಿದ ಬಂಡಿ. ದೇಹವೆಂಬುದು ತುಂಬಿದ ಬಂಡಿ ಅಂದ ತಕ್ಷಣ ನಮಗೆ ಕಲ್ಪನೆ ಬರಬೇಕು, ನಮ್ಮ ದೇಹದಲ್ಲಿ ಏನೇನು ಪಾರ್ಟ್ಸ್ ಇದಾವು ಅಂತ ಅಲ್ವಾ. ಈ ದೇಹವನ್ನ ತುಂಬಿದ ಬಂಡಿಯನ್ನ ನಡೆಸತಕ್ಕಂಥವು ಕಾಲುಗಳು. ಈ ಬಂಡಿಯನ್ನ ಆಳ್ತಾ ಇರ್ತಾವಂತೆ ಐವರು ಮಾನಿಸರು. ಐವರು ಮಾನಿಸರು ಅಂದ ತಕ್ಷಣ ಪಂಚೇಂದ್ರಿಯಗಳು ಅಲ್ವಾ. ಪಂಚೇಂದ್ರಿಯಗಳು ಈ ದೇಹವನ್ನ ನಡೆಸ್ತಾ ಇರ್ತಾವ. ಪಂಚೇಂದ್ರಿಯಗಳಿಗೆ ಒಂದೊಂದಕ್ಕೆ ಒಂದೊಂದು ಗುಣಧರ್ಮವನ್ನ ಕೊಟ್ಬಿಟ್ಟಿರ್ತಾನೆ ಭಗವಂತ. ಎಲ್ಲರಲ್ಲೂ ಕಣ್ಣಿಗೆ ನೋಡೋ ಕೆಲಸ, ನೋಡಿದ ತಕ್ಷಣ ಅದು ಏನ್ ಕೊಡುತ್ತೆ, ಸಂದೇಶ ಕಳಿಸುತ್ತೆ. ಎಲ್ಲಿಗೆ? ಮನಸ್ಸಿಗೆ. ಹಂಗೆ ಒಂದು ಸಂದರ್ಭ ಹೇಳ್ತೇನೆ ನಿಮಗೆ, ತುಂಬಾ ಅದ್ಭುತ ರೀ. ಏನೋ ಪಂಚೇಂದ್ರಿಯಗಳಿಂದಾವಲ್ಲ, ತುಂಬಾ ಅದ್ಭುತ. ಅಂದ್ರೆ ಎಲ್ಲವುಗಳು ಕೂಡ ತಮ್ಮದೇ ಆದ ಒಂದು ಅಂದ್ರೆ ನಿಯಂತ್ರಣ. ನಾನು ಹೆಚ್ಚು, ನಂದೇ ನಡಿಬೇಕು, ನಾವು ಸುಮ್ಮನೆ ಮಾಡ್ತಾವ ಅಷ್ಟೇ ಕೆಲಸ ಮಾಡಿ ಮನಸ್ಸಿಗೆ ಕಳಿಸ್ತಾವ ಸಂದೇಶವನ್ನು. ಆ ಮನಸ್ಸಿಗೆ ಬುದ್ಧಿ ಇರ್ಬೇಕಲ್ಲ, ಎಲ್ಲ ಮನಸ್ಸಿನಿಂದನೇ ಆಗೋದು. ಮನಸ್ಸು ಏನ್ ಮಾಡುತ್ತೆ, ಆಸೆ ಪಡುತ್ತೆ. ಇವಾಗ ದೊಡ್ಡದೊಂದು ತೋಟ ಇರುತ್ತೆ ಅಂತ ತಿಳ್ಕೊಳ್ರಿ. ಆ ತೋಟದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಹಣ್ಣಿನ ಗಿಡಗಳು, ತರಕಾರಿ, ಎಲ್ಲ ವೆರೈಟಿ ಹಣ್ಣುಗಳನ್ನ ಹಾಕಿರ್ತಾರೆ.
ಹಾಗೆ ಆ ತೋಟದ ಮುಂದೆ ನಾನು ಹೋಗ್ತಿರ್ತೇನೆ. ಸುಮ್ಮನೆ ನಾನು ಹೋಗ್ತಿರ್ತೇನೆ ಅಷ್ಟೆ. ಅಂದ್ರೆ ನಾನು ಅಲ್ಲಿ ತಿನ್ಬೇಕು, ಹರ್ಕೊಂಡು ತಿನ್ಬೇಕು, ನಂಗೆ ಗೊತ್ತೇ ಇರೋದಲ್ಲ ಅಲ್ಲಿ ತೋಟ ಇರುತ್ತೆ, ಆ ತೋಟದಲ್ಲಿ ಇಂತಿಂತ ಹಣ್ಣುಗಳಿದಾವು, ಇಂತಿಂತ ತರಕಾರಿ ಇದಾವು, ಗೊತ್ತಿರೋದಲ್ಲ. ಸುಮ್ಮನೆ ಅಲ್ಲಿ ಆ ತೋಟದ ಮುಂದೆ ಹೋಗ್ತಾ ಇರ್ತೀನಿ. ಸಹಜ ಮನುಷ್ಯನ ಗುಣಧರ್ಮ ನೋಡೋದು, ಕಣ್ಣು ಬಿದ್ದ್ಬಿಡತ್ತೆ. ಯಾಕಂದ್ರೆ ಕಣ್ಣು ಮುಚ್ಕೊಂಡಂತ್ರ ನಾವು ನಡೆಯಕ್ಕಾಗಲ್ಲ. ಹೋಗ್ತಾ ಇರ್ತೀವಿ, ವಾಯು ವಿಹಾರಕ್ಕಾಗಿ ಹೋಗ್ತೀವಿ ಅಂತ ತಿಳ್ಕೊರಿ. ವಾಕಿಂಗ್ ಹೋಗ್ತಾ ಇರ್ತೀವಿ, ಆ ತೋಟದ ಕಡೆ ಕಣ್ಣು ಹೋಗುತ್ತೆ. ಕಣ್ಣು ನೋಡುತ್ತೆ ಅಲ್ಲಿದೆಲ್ಲ ಇರ್ತಕ್ಕಂಥ ಫಲಗಳನ್ನ, ಹೂಗಳನ್ನ, ತರಕಾರಿಗಳನ್ನ ಎಲ್ಲಾನು ನೋಡುತ್ತೆ. ನೋಡಿದ ತಕ್ಷಣ ಏನಾಗತ್ರಿ, ಅದನ್ನ ಕೀಳ್ಬೇಕು. ಅಲ್ಲಿ ಏನೋ ಒಂದು ನನಗೆ ಇಷ್ಟವಾದ ಹಣ್ಣು ಇರುತ್ತೆ. ಈಗ ಇಷ್ಟ ಇಲ್ಲದೆ ಇರೋಂಥ ಹಣ್ಣು, ಇಷ್ಟ ಇಲ್ಲದೆ ಇರೋಂಥ ತರಕಾರಿ, ಹೂವು ಯಾರಿಗೂ ಇಲ್ಲ ರೀ. ಎಲ್ರಿಗೂ ಇಷ್ಟನೇ. ಪ್ರಕೃತಿ ಅಂದ್ರೆ ಎಲ್ಲರಿಗೂ ಇಷ್ಟ. ಅದರಲ್ಲೂ ತಿನ್ನುವಂಥ ಪದಾರ್ಥ ಅಂದ್ರೆ ನಾವೆಲ್ಲರೂ ಗೇಣು ಉದ್ದ ಹೊಟ್ಟೆಗೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಹಣ್ಣು ನೋಡಿದ ತಕ್ಷಣ ಏನಾಗುತ್ತೆ, ಮನಸ್ಸಿಗೆ ತಿನ್ಬೇಕು ಅನ್ಸುತ್ತೆ. ಕಣ್ಣು ಸುಮ್ಮನೆ ನೋಡುತ್ತೆ, ಕಣ್ಣು ಅಷ್ಟೇ. ನೋಡ್ಬಿಟ್ಟು ಮನಸ್ಸಿಗೆ ಸಂದೇಶ ಕಳಿಸುತ್ತೆ. ಮನಸ್ಸೇನನ್ನತ್ತೆ, ತಿನ್ಬೇಕಂತ ಆಸೆಪಟ್ಟು ಅಲ್ಲಿ ಹೋಗು ಅಂತ ಮನಸ್ಸು ಕಾಲುಗಳಿಗೆ ಹೇಳುತ್ತೆ ಅಲ್ವಾ. ಕಾಲು ಏನ್ ಮಾಡುತ್ತೆ, ಅಲ್ಲಿ ನಡ್ಕೊಂಡು ಹೋಗುತ್ತೆ ಆ ತೋಟದ ಹತ್ರಕ್ಕೆ. ನನಗೇನು ಹಣ್ಣು ಇಷ್ಟ ನೋಡೋ ಅದ್ರ ಹತ್ರ ಹೋಗುತ್ತೆ, ಕಾಲು ನಡ್ಕೊಂಡು ಹೋಗುತ್ತೆ. ಅವಾಗ ಮನಸ್ಸು ಸಂದೇಶ ಕಳಿಸುತ್ತೆ ಕೈಗೆ, ಕಿತ್ತು ಕಿತ್ತು ಅಂತ ಅಲ್ವಾ. ಕೈ ಕಿತ್ಕೊಂಡ್ಬಿಡುತ್ತೆ. ಆಮೇಲೆ ಕಿತ್ತು ಸುಮ್ಮನೆ ಹಿಡ್ಕೊಂತೈತೆ ಅದ ಕೈ. ಮನಸ್ಸು ತಿನ್ನು ಅನ್ನುತ್ತೆ. ಬಾಯಲ್ಲಿ ಅಗದು ತಿನ್ನಕ್ಕೆ ಶುರು ಮಾಡ್ತೀವಿ. ಅವಾಗ ಆ ತೋಟಕ್ಕೆ ವಾಚ್ಮನ್ ಇಟ್ಟಿರ್ತಾರೆ ಅವ್ರು. ನಾವು ನೋಡಿರೋದೇ ಇಲ್ಲ, ಅವನೆಲ್ಲೋ ಏನೋ ಕೆಲಸ ಮಾಡ್ಕೊಂಡು ಕೂತಿರ್ತಾನೆ. ಅವಾಗ ನೋಡ್ತಾನೆ, ಹಂಗೆ ನಾನು ಕಿತ್ತುತ್ತಾ ಇರೋದು ನೋಡ್ತಿರ್ತಾನೆ. ಯಾರು ಅಂತ ಕೂಗ್ತಾನೆ. ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆ ತೋಟ ಕಷ್ಟಪಟ್ಟು ಬೆಳೆಸಿರ್ತಾರೆ, ಮತ್ತೆ ವಾಚ್ಮನ್ ಇಡ್ಲೇಬೇಕಲ್ವಾ. ಇಟ್ಟಾಗ ವಾಚ್ಮನ್ ಕೂಗಾಡ್ಕೊಂತ ಬರ್ತಾನೆ, ಯಾರದು ಅಂದ್ಬಿಟ್ಟು. ಅವಾಗ ಮನಸ್ಸಿಗೆ ಭಯ ಶುರುವಾಗುತ್ತೆ. ಅಯ್ಯೋ ಯಾರೋ ಇದ್ದಂಗಿದೆಯಲ್ಲ, ಯಾರು ಇಲ್ಲ ಅಂತ ತಿಳ್ಕೊಂಡು ಬಂದೆ ಅಂತ ಓಡ್ ಬರಕ್ ಶುರು ಮಾಡ್ತೀನಿ ನಾನು. ಅವಾಗ ಆ ವಾಚ್ಮನ್ ಇರ್ತಾನಲ್ಲ, ಬಂದ್ಬಿಡ್ದಾನ ನನ್ನ ಹತ್ರ. ನನ್ನ ಹಿಡಿದು ಕಿತ್ಕೊಂಡಿರ್ತೀನಿ ನಾನು ಸ್ವಲ್ಪ. ನಾನು ಒಂದೇ ಕಿತ್ಕೊಂಡಿರಂಗಿಲ್ಲ. ಮನುಷ್ಯ ಆಸೆ ಹೆಂಗಂದ್ರೆ, ತಗೊಂಡು ಹೋಗೋಣ ಒಂದ್ ಸ್ವಲ್ಪ, ಮನೆಗೆ ಹೋದ್ಮೇಲೆ ತಿನ್ನೋಣ, ಮತ್ತೆ ನಮ್ಮ ಅಕ್ಕಗೊಂದ್ ಸ್ವಲ್ಪ ಕೊಡೋಣ, ನಮ್ಮ ಅಮ್ಮಗೊಂದ್ ಸ್ವಲ್ಪ ಕೊಡೋಣ ಅಂತ ಕಿತ್ಕೊಂಡಿರ್ತೀನಿ ನಾನು. ಹಂಗೆ ಮಾಡ್ತೀವಲ್ವ. ಇಲ್ಲಿ ಏನಾದ್ರು ತೋಟ ನೋಡಿದ್ರೆ, ಏನಾದ್ರು ಒಂದು ಬ್ಯಾಗ್ ಏನಾದ್ರು ವಾಕಿಂಗ್ ಹೋದ್ರೆ ನಾವೇನಾದ್ರು ಒಂದು ಮೊಬೈಲು, ಬ್ಯಾಗ್ ಏನೋ ತಗೊಂಡು ಹೋಗಿರ್ತೀವಿ ಅಲ್ವಾ. ಸ್ವಲ್ಪ ಕಿತ್ಕೊಂಡು ಸ್ವಲ್ಪ ತಿನ್ಕೊಂಡ್ ಬರ್ತಿರ್ತೇನೆ. ಅವಾಗ ಆ ವಾಚ್ಮನ್ ಇದಾನಲ್ಲ, ನಾನು ಸಣ್ಣ ಹುಡುಗಿ, ಮತ್ತ ತಗೊಂಡು ಅವ್ನು ಬಡಿತಾನ ನನಗೆ. ಹಿಂಗ್ ಗೊತ್ತಾಗಲ್ಲ, ನಿಂಗೆ ಬುದ್ಧಿಯಲ್ಲಿ ಇಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ದೈವ ಕ್ಷಮಿಸಿ ತಪ್ಪಾಯ್ತು, ಏನೋ ತಿನ್ಬೇಕಂತ ಆಸೆ ಆಯ್ತು, ಕಿತ್ಕೊಂಡ್ಬಿಟ್ಟೆ ಅಂತ ಹೇಳ್ತೀನಿ ನಾನು. ಅವಾಗ ಅವನು ಹಾಕೊಂಡ್ ಬಡಿತಾನ್ರಿ. ಇಲ್ಲಿ ಏನಪ್ಪ ಒಂದು ಸಂದೇಶ ಅಂದ್ರೆ, ಕಣ್ಣು ನೋಡುತ್ತೆ, ಮನಸ್ಸಿಗೆ ಸಂದೇಶ ಕಳಿಸುತ್ತೆ. ಮನಸ್ಸು ಹೋಗು ಅಂತ ಹೇಳಿ ಕಾಲಿಗೆ ಹೇಳುತ್ತೆ, ಕಾಲನ್ನು ಅಲ್ಲಿ ಹೋಗುತ್ತೆ, ಕೈ ಕಿತ್ಕೊಳ್ಳುತ್ತೆ, ಬಾಯಿ ತಿನ್ನುತ್ತೆ. ಇಲ್ಲಿ ಶಿಕ್ಷೆ ಆಗಿದ್ದು ಯಾವ್ದಕ್ರಿ? ನಮ್ಮ ದೇಹಕ್ಕೆ ಅಲ್ವಾ, ಈ ಶರೀರಕ್ಕೆ. ಪಂಚೇಂದ್ರಿಯಗಳು ಏನಿದಾವು, ಪಂಚೇಂದ್ರಿಯಗಳಿಗೆ ಏನು ಶಿಕ್ಷೆ ಆಗೋದಿಲ್ರಿ. ಪಂಚೇಂದ್ರಿಯಗಳು ತಮ್ಮ ಗುಣಧರ್ಮವನ್ನ ವ್ಯಕ್ತಪಡಿಸ್ತಾವ. ಕಣ್ಣು ನೋಡುತ್ತೆ, ಮನಸ್ಸು ಆಸೆ ಪಡುತ್ತೆ, ಕೈ ಹೋಗಿ ಕಿತ್ಕೊಂಡು ಬಾಯಿಗೆ ಹಾಕುತ್ತೆ, ಬಾಯಿ ತಿನ್ನುತ್ತೆ, ಚಪಲ, ಬಾಯಿಗೆ ಚಟ ಮುಗೀತು, ಒಳಗೆ ಹೋಯ್ತು, ಜೀರ್ಣ ಆಯ್ತು, ಹೊಟ್ಟೆ ತುಂಬಿತು, ತೃಪ್ತಿ ಆಯ್ತು. ಆದ್ರೆ ಕಿತ್ತಿದ್ದಕ್ಕೆ ಆ ತೋಟದ ಮಾಲೀಕನಿಂದ ಹೊಡೆತ ಯಾವ್ದಕ್ ಬಿತ್ತು? ನಮ್ಮ ದೇಹಕ್ಕೆ. ಅದೇ ರೀತಿ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳೋದು, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ.
ಬಂಡಿಯ ಹೊಡೆವರು ಐವರು ಮಾನಿಸರು. ಪಂಚೇಂದ್ರಿಯಗಳು ಈ ದೇಹವನ್ನ ಆಳ್ತಾ ಇರ್ತಾವ. ನಮ್ಮ ನಾಲಿಗೆ ಏನೇನೋ ಬಯಸುತ್ತೆ, ಮನಸ್ಸು ಏನೇನೋ ಬಯಸುತ್ತೆ, ತಿಂತೀವಿ, ದೊಡ್ಡ ಫಂಕ್ಷನ್ಗೆ ಹೋಗ್ತೀವಿ, ಆತ್ಮೀಯರೆಲ್ಲ ಸಿಗ್ತಾರೆ, ಮಾತಾಡ್ತಾ ಮಾತಾಡ್ತಾ ಹೆಚ್ಚೆಚ್ಚು ತಿಂದ್ಬಿಡ್ತೀವಿ. ಹೆಚ್ಚೆಚ್ಚು ತಿಂದ್ಬಿಟ್ಟಿಗೇನೋ ಹೊಟ್ಟೆ ತುಂಬಿರುತ್ತೆ, ಆದ್ರೂ ಮಾತಾಡ್ತಾ ಮಾತಾಡ್ತಾ ಹೆಚ್ಚು ತಿಂದ್ಬಿಟ್ಟಿರ್ತೀವಿ. ಆಮೇಲೆ ಆರೋಗ್ಯ ಕೆಡೋದು ಯಾರ್ದು? ನಮ್ದೇ. ಆರೋಗ್ಯ ಕೆಟ್ಟಾಗ ದೇಹಕ್ಕೆ ತಾನೇ ಶಿಕ್ಷೆ ಆಗೋದು. ಹಾಗೆ ಅವುಗಳ ಇಚ್ಛೆಯ ನರಿದು ಹೊಡಿದೇ ಇದ್ರೆ, ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಕೊಡ್ಬೇಕು ಅಂತ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳೋದು. ಇವಾಗ ನಾವು ಯಾವುದೇ ಒಂದು ಪದಾರ್ಥ ಸೇವನೆ ಮಾಡ್ತಾ ಇರ್ಲಿ, ಯಾವುದೇ ಒಂದು ಸಂಗೀತವನ್ನ ಕೇಳ್ತಾ ಇರ್ಲಿ, ಏನೇ ಒಂದು ದೃಶ್ಯವನ್ನ ನೋಡ್ತಾ ಇರ್ಲಿ, ಅದಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ, ಒಂದು ಮಿತಿ ಅಂತ ಇರುತ್ತೆ ಅಲ್ವಾ? ತಿನ್ನೋದಕ್ಕಿರ್ಬಹುದು, ನೋಡೋದಕ್ಕಿರ್ಬಹುದು, ಹಾಡೋದಕ್ಕಿರ್ಬಹುದು, ಕೇಳೋದಕ್ಕಿರಬಹುದು, ಎಲ್ಲದಕ್ಕೂ ಪಂಚೇಂದ್ರಿಯಗಳ ಏನು ಕಾರ್ಯ ಚಟುವಟಿಕೆಗಳಿರ್ತಾವಲ್ಲ, ಎಲ್ಲವುಗಳಿಗೂ ಒಂದು ಲಿಮಿಟೇಷನ್, ಇತಿಮಿತಿ ಅಂತ ಇರುತ್ತೆ. ಅತಿ ಆದ್ರೆ ಅಮೃತನೂ ಕೂಡ ವಿಷ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಪಂಚೇಂದ್ರಿಯಗಳ ಗುಣಧರ್ಮಕ್ಕೆ ಏನೇನ್ ಬೇಕು ಅವನ್ನೆಲ್ಲ ಮಾಡ್ಲೇಬೇಕು. ಅವು ಇರೋದನೆ ಎಲ್ಲರೊಳಗೂ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಭಗವಂತ. ಅವುಗಳನ್ನ ಕಂಟ್ರೋಲ್ ನಲ್ಲಿ ಇಡೋದು ಯಾವುದು? ನಮ್ಮ ಮನಸ್ಸು. ಆ ಮನಸ್ಸಿಗೆ ಮುಖ್ಯವಾಗಿ ಟ್ರೈನಿಂಗ್ ಆಗ್ಬೇಕ್ರಿ. ಆ ಮನಸ್ಸಿಗೆ ಟ್ರೈನಿಂಗ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಮನಸ್ಸಿಗೆ ಆದ್ರೆ ಈ ದೇಹಕ್ಕೆ ಟ್ರೈನಿಂಗ್ ಆದಾಗೆ. ಸೊ ಈ ದೇಹಕ್ಕೆ ಎಲ್ಲದಕ್ಕೂ ನಾವು ಟ್ರೈನಿಂಗ್ ಆಗ್ಬೇಕಂದ್ರೆ ನಾವು ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಸ್ವಲ್ಪ ಮೌನವಾಗಿರೋದನ್ನು ಕಲ್ತ್ಕೋಬೇಕು ಅಲ್ವಾ? ಇಂತಹ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಇರಬೇಕು ಯಾವಾಗ್ಲೂ. ಮತ್ತು ಒಳ್ಳೊಳ್ಳೆ ಜನರ ಜೊತೆಗೆ ಒಡನಾಟವನ್ನ ಇಟ್ಕೋಬೇಕು. ಮತ್ತು ನಮಗೆ ಕೊಟ್ಟಂತಹ, ಭಗವಂತ ಕೊಟ್ಟಂತಹ ವೃತ್ತಿ ಇರಬಹುದು, ದೇಹ ಇರಬಹುದು, ಎಲ್ಲವನ್ನ ನಾವು ಒಪ್ಕೊಂಡು ಪ್ರೀತಿಸ್ಬೇಕು. ನಮ್ಮನ್ನ ನಾವು ಪ್ರೀತಿಸ್ಬೇಕು, ಇತರರನ್ನು ಪ್ರೀತಿಯಿಂದ ಕಾಣ್ಬೇಕು, ಇತರರಿಗೂ ಸಂತೋಷವನ್ನ ಹಂಚಬೇಕು. ಸೊ ಇವೆಲ್ಲವೂ ಕೂಡ ನಮ್ಮ ಪಂಚೇಂದ್ರಿಯಗಳ ಒಂದು ಕಂಟ್ರೋಲ್ಗೆ, ಈ ಮನಸ್ಸಿನ ಕಂಟ್ರೋಲ್ಗೆ ಸಹಾಯ ಮಾಡ್ತಾವೆ. ಅವುಗಳ ಹೇಳ್ತಾರೆ ಕೊನೆಯ ಸಾಲಲ್ಲಿ ಈ ವಚನದ ಸಂದೇಶ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು, ಅದರ ಇಚ್ಛೆಯನ್ನು ಅರಿದು ಹೊಡೆಯದಿದ್ದಡೆ ಅದರ ಅಚ್ಚು ಮುರಿಯಿತ್ತು ಗುಹೇಶ್ವರ. ತುಂಬಾ ಸಿಂಪಲ್. ಏನೇ ಆಸೆ ಪಟ್ರು, ಮನಸ್ಸು ಆಸೆ ಪಟ್ರು ಸ್ವಲ್ಪ ಕೊಡ್ಬೇಕು, ಕೊಟ್ಬಿಡ್ಬೇಕು. ನಾವು ಕೊಡೋದೇ ಇಲ್ಲ ಅಂತ ತಿಳ್ಕೊಡ್ರಿ, ಅವ ಮನಸ್ಸು ವಿಕಾರ ಆಗುತ್ತೆ. ಅರಿಷಡ್ ವರ್ಗಗಳಿರ್ತಾವಲ್ಲ, ಅರಿಷಡ್ ವರ್ಗಗಳು ಇವುಗಳಿಗಿಂತ ತುಂಬಾ ಅದ್ಭುತ ರೀ ಅವು. ತುಂಬಾ ಅದ್ಭುತ, ತುಂಬಾ ಡೇಂಜರು, ಅಷ್ಟೇ ಒಳ್ಳೆಯವ್ರಿ ಅವು. ಹೀಗೆ ಸಾಕಷ್ಟು ವಿಷಯಗಳು ನಮ್ಮ ನಿಮ್ಮೆಲ್ಲರಲ್ಲಿ ಅಂತಃಕರಣಗಳು, ಅರಿಷಡ್ ವರ್ಗಗಳು, ಪಂಚೇಂದ್ರಿಯಗಳು, ಮುಖ್ಯವಾಗಿ ಮೂಲ ಪಂಚಭೂತಗಳು, ಇವೆಲ್ಲವುಗಳನ್ನು ನಾವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡು, ಅಂದ್ರೆ ಇವುಗಳಿಗೆ ಏನೇನ್ ಬೇಕು, ಯಾವ್ಯಾವ ಕಾಲದಲ್ಲಿ ಏನೇನ್ ಬೇಕು, ಎಷ್ಟೆಷ್ಟು ಬೇಕು, ಸಮ ಪ್ರಮಾಣದಲ್ಲಿ ನಾವು ಕೊಡ್ತಾ ಹೋದಾಗ ನಮ್ಮ ದೇಹದ ಆರೋಗ್ಯ, ಶರೀರದ ಆರೋಗ್ಯ ಅಲ್ವಾ? ಈ ಶರೀರ ಬೇಕೇ ಬೇಕು. ನಾವು ಇವತ್ತು ಜೀವಿಸ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು, ಬದುಕ್ಬೇಕು, ಸಂತೋಷವಾಗಿ ಬದುಕ್ಬೇಕು, ಆನಂದವಾಗಿ ಬದುಕ್ಬೇಕು ಅಂದ್ರೆ ಈ ಶರೀರ ಬೇಕೇ ಬೇಕು. ಈ ಶರೀರವನ್ನ ನಾವು ಚೆನ್ನಾಗಿ ಇಟ್ಕೋಬೇಕಂದ್ರೆ ಇವುಗಳೆಲ್ಲವನ್ನು, ಪಂಚಭೂತಗಳು, ಅರಿಷಡ್ ವರ್ಗಗಳು, ಪಂಚೇಂದ್ರಿಯಗಳು, ಅಂತಃಕರಣಗಳು ಎಲ್ಲವನ್ನು ಚೆನ್ನಾಗಿಟ್ಕೋಬೇಕು. ಚೆನ್ನಾಗಿಟ್ಕೊಳ್ಳಿಕ್ಕೆ ಇಂಥ ಸತ್ಸಂಗಗಳು ಬೇಕು, ಯೋಗ ಜೀವನ ಮುಖ್ಯವಾಗಿ ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.